ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ತರಗತಿಯಲ್ಲಿ ಕೆಇಯವರು ಹಿಂದೆ ನಡೆಸಿರುವಂತಹ ಸಾಮಾನ್ಯ ಕನ್ನಡದ ಪ್ರಮುಖ ಪ್ರಶ್ನೆಗಳನ್ನು ಇಂದಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ: ಹೊಳೆಯಲ್ಲಿ ಈ ಪದವು ಯಾವ ಸಂಧಿಗೆ ಉದಾಹರಣೆ? ಹೊಳೆಯಲ್ಲಿ ಈ ಪದವು ಯಾವ ಸಂಧಿಗೆ ಉದಾಹರಣೆ? ಆದೇಶ ಸಂಧಿ, ಲೋಪ ಸಂಧಿ, ಯಕಾರಾಗಮ ಸಂಧಿ, ವಕಾರಾಗಮ ಸಂಧಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, ಯಕಾರಾಗಮ ಸಂಧಿ. ಹೊಳೆಯಲ್ಲಿ ಈ ಪದವು ಯಾವ ಸಂಧಿಗೆ ಉದಾಹರಣೆ ಅಂದರೆ ಯಕಾರಾಗಮ ಸಂಧಿ. ಇದನ್ನು ನಾವು ಹೇಗೆ ಬಿಡಿಸ್ತೀವಿ ಅಂದರೆ ಹೊಳೆ ಅಧಿಕ್ ಅಲ್ಲಿ, ಹೊಳೆ ಅಧಿಕ್ ಅಲ್ಲಿ, ಹೊಳೆಯಲ್ಲಿ. ಸೊ ಇಲ್ಲಿ ಅಕಾರಕ್ಕೆ ಯಕಾರ ಆಗಮವಾಗಿ ಬಂತು, ಹಾಗಾಗಿ ಇದನ್ನು ನಾವು ಯಕಾರಾಗಮ ಸಂಧಿ ಅಂಥೇಳಿ ಕರಿತೀವಿ. ಇನ್ನು ಆದೇಶ ಸಂಧಿ ಅಂದರೆ, ಆದೇಶ ಸಂಧಿ ಅಂದರೆ ಕ ತ ಪಗಳಿಗೆ ಗ ದ ಬ, ಕತಪಗಳಿಗೆ ಗದಬ ಆದೇಶವಾಗಿ ಬಂತು ಅಂದರೆ ಅದನ್ನು ಆದೇಶ ಸಂಧಿ ಅಂಥೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಹಳೆ ಪ್ಲಸ್ ಕನ್ನಡ ಹಳೆಗನ್ನಡ, ಹಳೆ ಪ್ಲಸ್ ಕನ್ನಡ ಹಳೆಗನ್ನಡ. ಇಲ್ಲಿ ಕ ಕಾರಕ್ಕೆ ಗ ಕಾರ ಆದೇಶವಾಗಿ ಬಂದಿರುವುದರಿಂದ ಇದನ್ನು ನಾವು ಆದೇಶ ಸಂಧಿ ಅಂಥೇಳಿ ಕರಿತೀವಿ. ಇನ್ನು ಲೋಪ ಸಂಧಿ ಅಂದ್ರೇನು? ಲೋಪ ಸಂಧಿ ಅಂದರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯ ಅಕ್ಷರ ಲೋಪವಾಯಿತು ಅಂದ್ರೆ ಅದನ್ನು ಲೋಪ ಸಂಧಿ ಅಂಥೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಮಾತು ಪ್ಲಸ್ ಇಲ್ಲ, ಮಾತು ಪ್ಲಸ್ ಇಲ್ಲ ಮಾತಿಲ್ಲ. ಸೊ ಇಲ್ಲಿ ತೂಕಾರ ಹೋಗಿ ತೀಕಾರವಾಯಿತು ಅಂದರೆ ಪೂರ್ವ ಪದದ ಕೊನೆಯ ಅಕ್ಷರವಾದಂತಹ ತೂಕಾರ ಹೋಗಿ ತೀಕಾರವಾಯಿತು. ಇಲ್ಲಿ ಲೋಪವಾಗಿರುವುದರಿಂದ ಇದನ್ನು ನಾವು ಲೋಪ ಸಂಧಿ ಅಂಥೇಳಿ ಕರಿತೀವಿ. ಇನ್ನು ಯಕಾರಾಗಮ ಸಂಧಿ ಅಂಥೇಳಿ ಈಗ ತಾನೇ ಹೇಳಿದೆ. ಇನ್ನು ವಕಾರಾಗಮ ಸಂಧಿ ಅಂದ್ರೇನು? ವಕಾರಾಗಮ ಸಂಧಿ ಅಂದರೆ ವಕಾರ ಆಗಮವಾಗಿ ಬಂತು ಅಂದ್ರೆ ಅದನ್ನು ವಕಾರಾಗಮ ಸಂಧಿ ಅಂಥೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಮರ ಪ್ಲಸ್ ಹಣ್ಣು, ಮರ ಪ್ಲಸ್ ಹಣ್ಣು ಮರವನ್ನು, ಮರ ಪ್ಲಸ್ ಹಣ್ಣು ಮರವನ್ನು. ಇಲ್ಲಿ ಅಕಾರಕ್ಕೆ ವಕಾರ ಆಗಮವಾಗಿ ಬಂತು, ಹಾಗಾಗಿ ಇದನ್ನು ನಾವು ವಕಾರಾಗಮ ಸಂಧಿ ಅಂಥೇಳಿ ಕರಿತೀವಿ. ಸೊ ನೆಕ್ಸ್ಟ್ ಪ್ರಶ್ನೆ: ರೈತರು ಈ ಪದದ ಏಕವಚನ ರೂಪ. ರೈತರು ಈ ಪದದ ಏಕವಚನ ರೂಪ. ರೈತ, ಮಿತ್ರ, ರೈತರುಗಳು, ರೈತರೇ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1, ರೈತ. ರೈತರು ಈ ಪದದ ಏಕವಚನ ರೂಪ ಯಾವುದು ಅಂದರೆ ರೈತ. ರೈತರು ಅನ್ನೋದು ಇದು ಬಹುವಚನ ರೂಪವಾಗಿದೆ. ನೆಕ್ಸ್ಟ್ ಪ್ರಶ್ನೆ: ಬಾಪು ಗಾಂಧಿ ಆದ ಕತೆ, ಈ ಮಕ್ಕಳ ಕಾದಂಬರಿಯನ್ನ ಬರೆದ ಕವಿ ಯಾರು? ಸೊ ಆಪ್ಷನ್ ನೋಡೋದಾದ್ರೆ ಮೊಹಮ್ಮದ್ ಕುಯ್ಯಾ, ಬಿ.ಇ. ಕಾರಂತ್, ಬಸವರಾಜ್ ಹದ್ಲಿ, ದ.ರಾ. ಬೇಂದ್ರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1, ಮೊಹಮ್ಮದ್ ಕುಯ್ಯಾ. ಸೊ ಈ ಮೊಹಮ್ಮದ್ ಕುಯ್ಯಾ ಅವರ ಪೂರ್ಣ ಹೆಸರು ಹೇಳೋದಾದ್ರೆ ಬೋಲ್ವಾರ್ ಮೊಹಮ್ಮದ್ ಕುಯ್ ಅನ್ನೋದು ಅವರ ಪೂರ್ಣ ಹೆಸರಾಗಿದೆ. ಇವರು 2011ರಲ್ಲಿ ಬಾಪು ಗಾಂಧಿ ಎಂಬ ಕಥೆಯನ್ನ ಬರೆದರು. ನೆಕ್ಸ್ಟ್ ಪ್ರಶ್ನೆ: ಮಳೆ ಪ್ಲಸ್ ಕಾಲ ಈಜಿಕ್ವಲ್ ಟು ಡ್ಯಾಶ್ ಸಂಧಿಪದ. ಮಳೆ ಪ್ಲಸ್ ಕಾಲ ಈಜಿಕ್ವಲ್ ಟು ಡ್ಯಾಶ್ ಸಂಧಿಪದ. ಮಳೆಯ ಕಾಲ, ಮಳೆಕಾಲ, ಮಳೆಯಗಾಲ, ಮಳೆಗಾಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4, ಮಳೆಗಾಲ. ಮಳೆ ಪ್ಲಸ್ ಕಾಲ ಈಜಿಕ್ವಲ್ ಟು ಮಳೆಗಾಲ. ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂದರೆ ಆದೇಶ ಸಂಧಿಗೆ ಉದಾಹರಣೆಯಾಗಿದೆ. ಯಾಕಂದ್ರೆ ಮಳೆ ಪ್ಲಸ್ ಕಾಲ ಹೋಗಿ ಗಾಲ ಆಗಿದೆ ಅಂದರೆ ಕಕಾರಕ್ಕೆ ಗಕಾರ ಆದೇಶವಾಗಿ ಬಂದಿರುವುದರಿಂದ ಇದನ್ನು ನಾವು ಆದೇಶ ಸಂಧಿ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ: ನಮ್ಮ ಬಾಳು 6ಕ್ಕೆ ಏರಲಿಲ್ಲ ಡ್ಯಾಶ್ಗೆ ಇಳಿಯಲಿಲ್ಲ. ನಮ್ಮ ಬಾಳು 6ಕ್ಕೆ ಏರಲಿಲ್ಲ ಡ್ಯಾಶ್ಗೆ ಇಳಿಯಲಿಲ್ಲ. 1, 6, 9, 3. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4, 3. ನಮ್ಮ ಬಾಳು 6ಕ್ಕೆ ಏರಲಿಲ್ಲ 3ಕ್ಕೆ ಇಳಿಯಲಿಲ್ಲ. ನಮ್ಮ ಬಾಳು 6ಕ್ಕೆ ಏರಲಿಲ್ಲ 3ಕ್ಕೆ ಇಳಿಯಲಿಲ್ಲ.
ನೆಕ್ಸ್ಟ್ ಪ್ರಶ್ನೆ 26ನೇ ಪ್ರಶ್ನೆ, ದುರುಕ್ತಿಗೆ ಉದಾಹರಣೆ ಡ್ಯಾಶ್. ಬೇಗ ಬೇಗ, ಸರಸರ, ಜುಳು ಜುಳು, ಪಟಪಟನೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಬೇಗ ಬೇಗ. ದುರುಕ್ತಿಗೆ ಉದಾಹರಣೆ ಏನು ಅಂದರೆ ಬೇಗ ಬೇಗ. ದುರುಕ್ತಿ ಅಂದರೆ ಏನು? ಒಂದೇ ಪದ 2 ಸಾರಿ ಬಂತು, ಅದಕ್ಕೆ ಅರ್ಥ ಇತ್ತು ಅಂದ್ರೆ ಅದನ್ನು ನಾವು ದುರುಕ್ತಿ ಅನ್ನುತ್ತೇವೆ. ಹಾಗಾಗಿ ಬೇಗ ಬೇಗ ಅನ್ನುವಂಥ ಪದಕ್ಕೆ ಅರ್ಥ ಹೊಂದಿದೆ, ಹಾಗಾಗಿ ಇದು ದುರುಕ್ತಿಗೆ ಉದಾಹರಣೆಯಾಗಿದೆ. ಇನ್ನು ಸರಸರ ಅನ್ನೋದು, ಜುಳು ಜುಳು ಅನ್ನೋದು, ಪಟಪಟನೆ ಅನ್ನೋದು ಇವು 3 ಅನುಕರಣಾ ವ್ಯಯಕ್ಕೆ ಉದಾಹರಣೆಗಳಾಗಿವೆ. ನೆಕ್ಸ್ಟ್ ಪ್ರಶ್ನೆ 87ನೇ ಪ್ರಶ್ನೆ, ಭಾವಸೂಚಕ ಚಿಹ್ನೆಗೆ ಇರುವ ಇನ್ನೊಂದು ಹೆಸರು. ಭಾವಸೂಚಕ ಚಿಹ್ನೆಗೆ ಇರುವ ಇನ್ನೊಂದು ಹೆಸರು ಅಲ್ಪ ವಿರಾಮ, ಅರ್ಧ ವಿರಾಮ, ಪ್ರಶ್ನಾರ್ಥಕ ಚಿಹ್ನೆ, ಆಶ್ಚರ್ಯ ಸೂಚಕ ಚಿಹ್ನೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಆಶ್ಚರ್ಯ ಸೂಚಕ ಚಿಹ್ನೆ. ನೆಕ್ಸ್ಟ್ ಪ್ರಶ್ನೆ 88ನೇ ಪ್ರಶ್ನೆ, ಆರ್ಯ ಈ ಪದದ ತದ್ಭವ ರೂಪ ಡ್ಯಾಶ್. ಆರ್ಯ ಈ ಪದದ ತದ್ಭವ ರೂಪ ಡ್ಯಾಶ್. ಅಜ್ಜ, ಅಯ್ಯ, ಅಕ್ಕ, ಕಾರ್ಯ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಅಜ್ಜ. ಆರ್ಯ ಈ ಪದದ ತದ್ಭವ ರೂಪ ಅಜ್ಜ. ನೆಕ್ಸ್ಟ್ ಪ್ರಶ್ನೆ 89ನೇ ಪ್ರಶ್ನೆ, ಡ್ಯಾಶ್ ಬಹಳ ಒಳ್ಳೆಯವರು. ಡ್ಯಾಶ್ ಬಹಳ ಒಳ್ಳೆಯವರು ಅವು, ಇವರು, ಅವು, ಇವನು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಇವರು. ಸೊ ಇಲ್ಲಿ ಒಳ್ಳೆಯವರು ಅನ್ನುವಂಥದ್ದು ಬಹುವಚನ ರೂಪವಾಗಿದೆ, ಹಾಗಾಗಿ ಈ ಡ್ಯಾಶ್ನಲ್ಲಿ ಬರುವಂತಹ ವರ್ಡ್ ಕೂಡ ಬಹುವಚನವಾಗಬೇಕು. ಹಾಗಾಗಿ ಇವರು ಬಹಳ ಒಳ್ಳೆಯವರು. ನೆಕ್ಸ್ಟ್ ಪ್ರಶ್ನೆ 90ನೇ ಪ್ರಶ್ನೆ, ವರ್ಣಮಾಲೆಯಲ್ಲಿಯ ವರ್ಗೀಯ ವ್ಯಂಜನಗಳು ಡ್ಯಾಶ್ ಅಕ್ಷರಗಳಿವೆ. ವರ್ಣಮಾಲೆಯಲ್ಲಿಯ ವರ್ಗೀಯ ವ್ಯಂಜನಗಳು ಡ್ಯಾಶ್ ಅಕ್ಷರಗಳಿವೆ 25, 49, 34, 13. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 25. ನಮ್ಮ ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಗಳು 25. ಸೊ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ವರ್ಣಮಾಲೆಗಳ ಸಂಖ್ಯೆ ಎಷ್ಟು ಅಂದರೆ 49. ಸೊ 49 ಒಟ್ಟು ಅಕ್ಷರಗಳಿವೆ. ಅದರಲ್ಲಿ 13 ಸ್ವರಗಳನ್ನು ನಾವು ನೋಡ್ಬೋದು, ಹಾಗೂ 25 ವರ್ಗೀಯ ವ್ಯಂಜನಗಳನ್ನು ನೋಡ್ಬೋದು, ಇನ್ನು 34 ವ್ಯಂಜನಗಳನ್ನು ನೋಡ್ಬೋದು. ಸೊ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳು 49. 91ನೇ ಪ್ರಶ್ನೆ, ಯೋಗವಾಹಗಳು ಡ್ಯಾಶ್. ಯೋಗವಾಹಗಳು ಡ್ಯಾಶ್. ಅಂ, ಅಹ, ಔ, ಐ, ಅಂ, ಔ, ಅಹ, ಐ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಅಂ, ಅಹ. ಯೋಗವಾಹಗಳು ಡ್ಯಾಶ್ ಅನ್ನುವಂಥ ಪ್ರಶ್ನೆಗೆ ಸರಿಯಾದ ಉತ್ತರ ಅಂ ಮತ್ತು ಅಹ. ನಮ್ಮ ಕನ್ನಡ ವರ್ಣಮಾಲೆಯಲ್ಲಿರುವ ಯೋಗವಾಹಗಳ ಸಂಖ್ಯೆ ಎಷ್ಟು ಅಂದರೆ 2. ಅವು ಯಾವುವು ಅಂದರೆ ಅನುಸ್ವಾರ ಅಂ ಹಾಗೂ ವಿಸರ್ಗ ಅಹ. ಸೊ ಯೋಗವಾಹಕಗಳು ಅಂ ಮತ್ತು ಅಹ. ನೆಕ್ಸ್ಟ್ ಪ್ರಶ್ನೆ 92ನೇ ಪ್ರಶ್ನೆ, ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೇರಿಸಿದ ದಿನಾಂಕ. ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೇರಿಸಿದ ದಿನಾಂಕ 26/1/1831, 26/11/1831, 26/1/1833, 26/1/1813. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 26/1/1831. ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೇರಿಸಿದ ದಿನಾಂಕ ಯಾವುದು ಅಂದರೆ 26/1/1831. ಸೊ ಇವರು ಗಲ್ಲಿಗೇರುವಾಗ ಇವರ ವಯಸ್ಸು ಎಷ್ಟಾಗಿತ್ತು ಅಂದರೆ 33 ವರ್ಷ. ಕೇವಲ 33 ವಯಸ್ಸಿನಲ್ಲಿ ಅವರನ್ನು ಬ್ರಿಟಿಷ್ ಅಧಿಕಾರಿಗಳು ನಂದಗಡ ಗ್ರಾಮದ ಬಳಿಯ ಆಲದ ಮರಕ್ಕೆ ನೇಣು ಹಾಕುವ ಮೂಲಕ ಗಲ್ಲಿಗೇರಿಸಿದರು. ಹಾಗಾಗಿ ಇದು ತುಂಬ ವಿಷಾದಕರ ಸಂಗತಿ. ಸೊ ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೇರಿಸಿದಂತಹ ದಿನಾಂಕ ಎಷ್ಟು ಅಂದರೆ 26/1/1831. ಸೊ ಇವರಿಗೆ ಗಲ್ಲಿಗೆ ಏರುವಾಗ ಕೇವಲ 33 ವಯಸ್ಸಾಗಿತ್ತು. ನೆಕ್ಸ್ಟ್ ಪ್ರಶ್ನೆ 93ನೇ ಪ್ರಶ್ನೆ, ಡ್ಯಾಶ್ ಸುಳ್ಳಾದರೂ ಗಾದೆ ಸುಳ್ಳಾಗದು. ಡ್ಯಾಶ್ ಸುಳ್ಳಾದರೂ ಗಾದೆ ಸುಳ್ಳಾಗದು. ಜ್ಞಾನ, ಬುದ್ಧಿ, ರಾಮಾಯಣ, ವೇದ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ವೇದ.
ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. 94ನೇ ಪ್ರಶ್ನೆ, ಕೊಟ್ಟಿರುವ ಆಯ್ಕೆಗಳಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಪದಕ್ಕೆ ಉದಾಹರಣೆ ಯಾವುದು? ಕೊಟ್ಟಿರುವ ಆಯ್ಕೆಗಳಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಯಾವುದು? ಮರಗಳಿಂದ, ಮರಗಳು, ಮರದ, ಮರದಲ್ಲಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮರದಲ್ಲಿ. ಸಪ್ತಮಿ ವಿಭಕ್ತಿ ಪ್ರತ್ಯಯಲ್ಲಿ ಬರುವಂತಹ ವಿಭಕ್ತಿ ಪ್ರತ್ಯಯ ಯಾವುದು ಅಂದರೆ ಅಲ್ಲಿ. ಸೊ ಅಲ್ಲಿ ಅನ್ನೋದು ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯವಾಗಿದೆ. ಇನ್ನು ಮರಗಳಿಂದ ಅನ್ನುವಂತಹ ಪದದಲ್ಲಿ ಇಂದ ಅನ್ನುವಂತಹ ವಿಭಕ್ತಿ ಪ್ರತ್ಯಯವನ್ನು ನೋಡ್ಬೋದು. ಸೊ ಇದು ತೃತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆಯಾಗಿದೆ. ಇನ್ನು ನೆಕ್ಸ್ಟು ಮರಗಳು ಅನ್ನಲ್ಲಿ ಊ ಅನ್ನುವಂಥ ವಿಭಕ್ತಿ ಪ್ರತ್ಯಯವನ್ನು ನೋಡ್ಬೋದು. ಸೊ ಇದು ಪ್ರಥಮ ವಿಭಕ್ತಿ ಪ್ರತ್ಯಯವಾಗಿದೆ. ನೆಕ್ಸ್ಟು ಮರದ ಅನ್ನಲ್ಲಿ ಅ ಅನ್ನುವಂಥ ವಿಭಕ್ತಿ ಪ್ರತ್ಯಯವನ್ನು ನೋಡ್ಬೋದು. ಸೊ ಇದು ಷಷ್ಠಿ ವಿಭಕ್ತಿ ಪ್ರತ್ಯಯವಾಗಿದೆ. ಸೊ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ವಿಭಕ್ತಿ ಪ್ರತ್ಯಯಗಳು ಎಷ್ಟದಾವಂದರೆ 7 ವಿಭಕ್ತಿ ಪ್ರತ್ಯಯಗಳನ್ನು ನೋಡ್ಬೋದು ನಾವು. ಅವುಗಳು ಯಾವುವು ಅಂದರೆ ಪ್ರಥಮವು, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ, ಪಂಚಮಿ ದಶೆಯಿಂದ, ಷಷ್ಠಿ ಅ ಹಾಗೂ ಸಪ್ತಮಿ ಅಲ್ಲಿ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮರದಲ್ಲಿ. ನೆಕ್ಸ್ಟ್ ಪ್ರಶ್ನೆ, ಭೂಮಿ, ಇಳೆ, ಆಕಾಶ, ಪೃಥ್ವಿ ಈ ಪದಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು? ಭೂಮಿ, ಇಳೆ, ಆಕಾಶ, ಪೃಥ್ವಿ ಈ ಪದಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು? ಆಪ್ಷನ್ ನೋಡೋದಾದರೆ ಭೂಮಿ, ಇಳೆ, ಆಕಾಶ, ಪೃಥ್ವಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಆಕಾಶ. ಭೂಮಿ ಅನ್ನುವಂಥ ಪದ, ಇಳೆ ಅನ್ನುವಂಥ ಪದ ಹಾಗೂ ಪೃಥ್ವಿ ಅನ್ನುವಂಥ ಪದ, ಈ 3 ಪದಗಳು ಭೂಮಿ ಅನ್ನುವಂಥ ಪದಕ್ಕೆ ಸಮನಾರ್ಥಕ ಪದಗಳಾಗಿವೆ. ಇನ್ನು ಆಕಾಶ ಅನ್ನೋದು ಇದರ ವಿರುದ್ಧಾರ್ಥಕ ಪದವಾಗಿದೆ. ಹಾಗಾಗಿ ಇಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಅಂದರೆ ಆಕಾಶ. ಇನ್ನು ಆಕಾಶಕ್ಕೆ ಸಮನಾರ್ಥಕ ಪದಗಳು ನೋಡೋದಾದರೆ ಗಗನ, ಆಗಸ. ಸೊ ಆಕಾಶ ಪದಕ್ಕೆ ಸಮನಾರ್ಥಕ ಪದಗಳು ನೋಡೋದಾದರೆ ಗಗನ, ಆಗಸ. ನೆಕ್ಸ್ಟು ಭೂಮಿಗೆ ಸಮನಾರ್ಥಕ ಪದಗಳು ನೋಡೋದಾದರೆ ಭೂಮಿ, ಇಳೆ, ಪೃಥ್ವಿ ಅಂಥೇಳಿ ನೋಡ್ಬೋದು. ನೆಕ್ಸ್ಟ್ ಪ್ರಶ್ನೆ, 96ನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು? ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು? 47, 48, 50, 49. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4, 49. ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳು ಎಷ್ಟು ಅಂದರೆ 49. ಇದು ನಮ್ಮ ಪ್ರೆಸೆಂಟ್ ಕನ್ನಡ ವರ್ಣಮಾಲೆಯಲ್ಲಿರುವ ಅಕ್ಷರಗಳ ಸಂಖ್ಯೆ ಅಂದರೆ 49. ಇನ್ನು ಕೇಶಿರಾಜನ ಪ್ರಕಾರ ಕನ್ನಡದಲ್ಲಿರುವಂತಹ ವರ್ಣಮಾಲೆಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿದ್ರೆ 47. ಸೊ ಕೇಶಿರಾಜನ ಪ್ರಕಾರ 47. ಪ್ರೆಸೆಂಟ್ ಕನ್ನಡ ವರ್ಣಮಾಲೆಯಲ್ಲಿರುವ ಅಕ್ಷರಗಳು ಎಷ್ಟು ಅಂದರೆ 49. ಇನ್ನು ಕೇಶಿರಾಜನ ಪ್ರಕಾರ 47 ಅಂದರೆ ಇನ್ನೆರಡು ಅಕ್ಷರಗಳು ಯಾವ ಬಿಟ್ಟಿದ್ರು ಅಂದರೆ ರು ಮತ್ತು ರು. ರು ಮತ್ತು ರು ಅನ್ನೋದು ಕೇಶಿರಾಜನ ವರ್ಣಮಾಲೆಯಲ್ಲಿ ಇದ್ದಿದ್ದಿಲ್ಲ. ಸೊ ಈಗ ಪ್ರೆಸೆಂಟ್ ಈ ದೊಡ್ಡ ರು ತೆಗೆದು ಹಾಕಿದ್ದಾರೆ. ಸೊ ಸಣ್ಣ ರು ಅನ್ನ ಹಿಡಿದು ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಅಕ್ಷರಗಳು ಎಷ್ಟು ಅಂದರೆ 49. ನೆಕ್ಸ್ಟ್ ಪ್ರಶ್ನೆ, 97ನೇ ಪ್ರಶ್ನೆ, ಆಯ್ಕೆಗಳಲ್ಲಿ ಮಹಾಪ್ರಾಣ ಅಕ್ಷರಗಳ ಗುಂಪು ಯಾವುದು? ಆಯ್ಕೆಗಳಲ್ಲಿ ಮಹಾಪ್ರಾಣ ಅಕ್ಷರಗಳ ಗುಂಪು ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ಖ, ಛ, ಠ, ತ, ಪ ಇವುಗಳನ್ನು ನಾವು ಮಹಾಪ್ರಾಣಾಕ್ಷರಗಳು ಅಂಥೇಳಿ ಕರಿತೀವಿ. ಇನ್ನು ಮಹಾಪ್ರಾಣಾಕ್ಷರ ಅಂದರೆ ಏನು? ಸೊ ಫಸ್ಟು ಅಲ್ಪ ಪ್ರಾಣಾಕ್ಷರ ಮತ್ತು ಮಹಾಪ್ರಾಣಾಕ್ಷರ ಅಂದ್ರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಅಲ್ಪ ಪ್ರಾಣಾಕ್ಷರಗಳು ಅಥವಾ ಅಲ್ಪ ಪ್ರಾಣ ಅಂದರೆ ಏನು? ಅಲ್ಪ ಪ್ರಾಣ ಅಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಅಲ್ಪ ಪ್ರಾಣಾಕ್ಷರಗಳು ಅಂಥೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಕ, ಚ, ಟ, ತ, ಪ ಇವುಗಳನ್ನು ನಾವು ಅಲ್ಪ ಪ್ರಾಣಾಕ್ಷರಗಳು ಅಂಥೇಳಿ ಕರಿತೀವಿ, ಅಂದರೆ ಅಲ್ಪ ಪ್ರಾಣ ಅಂಥೇಳಿ ಕರಿತೀವಿ. ಇನ್ನು ಕನ್ನಡ ವರ್ಣಮಾಲೆಯಲ್ಲಿರುವ ಅಲ್ಪ ಪ್ರಾಣಗಳ ಸಂಖ್ಯೆ ಎಷ್ಟು ಅಂದರೆ 10. ಇನ್ನು ಮಹಾಪ್ರಾಣ ಅಂದ್ರೇನು? ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಮಹಾಪ್ರಾಣ ಅಂಥೇಳಿ ಕರಿತೀವಿ. ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳು ಎಷ್ಟು ಅಂದರೆ 10. ಸೊ
ಅಲ್ಪ ಪ್ರಾಣಗಳು 10, ಮಹಾಪ್ರಾಣಗಳು 10. ಇನ್ನು ಅನುನಾಸಿಕಗಳು 5 ಅಂತ ಹೇಳಿ ಬರ್ತಾವ. ಅನುನಾಸಿಕ ಅಂದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಅನುನಾಸಿಕಗಳು ಅಂತ ಹೇಳಿ ಕರಿತೀವಿ. ಅವುಗಳು ಎಷ್ಟದಾವಂದ್ರೆ 5. ಈ 10 ಅಲ್ಪ ಪ್ರಾಣ, 10 ಮಹಾಪ್ರಾಣ, 5 ಅನುನಾಸಿಕಗಳು ಸೇರಿ ಒಟ್ಟು 25ಅನ್ನ ನಾವು ಕನ್ನಡದಲ್ಲಿರುವ ವರ್ಗೀಯ ವ್ಯಂಜನಗಳು ಅಂತ ಹೇಳಿ ನೋಡ್ಬೋದು. ನೆಕ್ಸ್ಟ್ ಪ್ರಶ್ನೆ 88ನೇ ಪ್ರಶ್ನೆ, ರೂಢನಾಮ ಪದಕ್ಕೆ ಉದಾಹರಣೆ. ರೂಢನಾಮ ಪದಕ್ಕೆ ಉದಾಹರಣೆ ನದಿ, ಗಂಗಾ, ರೋಗಿ, ಯೋಗಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ನದಿ. ರೂಢನಾಮಕ್ಕೆ ಉದಾಹರಣೆ ಯಾವುದು ಅಂದರೆ ನದಿ. ಏನು ರೂಢನಾಮ ಅಂದರೆ? ರೂಢನಾಮ ಅಂದರೆ ರೂಢಿಯಿಂದ ಬಂದಂತಹ ಪದಗಳಿಗೆ ನಾವು ರೂಢನಾಮ ಅಂಥೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ನದಿ. ಇದೇ ನದಿಗೆ ನಾವು ಗಂಗಾ ನದಿ ಅಂಥೇಳಿ ಹೆಸರಿಟ್ವಿ ಅಂದ್ರೆ ಅದನ್ನು ನಾವು ಅಂಕಿತ ನಾಮ ಅಂಥೇಳಿ ಕರಿತೀವಿ. ಅಂಕಿತ ನಾಮ ಅಂದರೆ ಇಟ್ಟ ಹೆಸರುಗಳಿಗೆ ನಾವು ಅಂಕಿತ ನಾಮ ಅಂಥೇಳಿ ಕರಿತೀವಿ. ಹಾಗಾಗಿ ಗಂಗಾ ಅನ್ನೋದು ಇದು ಅಂಕಿತ ನಾಮಕ್ಕೆ ಉದಾಹರಣೆಯಾಗಿದೆ. ಇನ್ನು ನದಿ ಅನ್ನೋದು ಕೇವಲ ನದಿ ಅನ್ನೋದು ಇದು ರೂಢನಾಮಕ್ಕೆ ಉದಾಹರಣೆಯಾಗಿದೆ. ಅದೇ ಗಂಗಾ ನದಿ ಅಂತ ಹೇಳಿ ನಾವು ಕರೆದ್ವಿ ಅಂದ್ರೆ ಅದನ್ನ ಅಂಕಿತ ನಾಮ ಅಂತ ಹೇಳಿ ಕರಿತೀವಿ. ಬರೀ ನದಿ ಅಂತ ಹೇಳಿ ಕರೆದ್ವಿ ಅಂದ್ರೆ ಅದನ್ನ ರೂಢನಾಮ ಅಂತ ಹೇಳಿ ಕರಿತೀವಿ. ಇನ್ನು ರೋಗಿ ಮತ್ತು ಯೋಗಿ ಅನ್ನೋ ಪದಗಳು ಇವು ಅನ್ವರ್ಥ ನಾಮಕ್ಕೆ ಉದಾಹರಣೆಯಾಗಿದೆ. ರೋಗಿ ಮತ್ತು ಯೋಗಿ ಇದರ ಜೊತೆಗೆ ಕುಂಟ, ಹೆವಳ, ಕಿವುಡ, ವ್ಯಾಪಾರಿ, ವಿದ್ವಾಂಸ ಇವೆಲ್ಲವೂ ಅನ್ವರ್ಥ ನಾಮಕ್ಕೆ ಉದಾಹರಣೆಗಳಾಗಿವೆ. ನೆಕ್ಸ್ಟ್ ಪ್ರಶ್ನೆ 99ನೇ ಪ್ರಶ್ನೆ, ದೆಸೆಯಿಂದ ಎಂಬುದು ಡ್ಯಾಶ್ ವಿಭಕ್ತಿ ಪ್ರತ್ಯಯವಾಗಿದೆ. ದೆಸೆಯಿಂದ ಎಂಬುದು ಡ್ಯಾಶ್ ವಿಭಕ್ತಿ ಪ್ರತ್ಯಯವಾಗಿದೆ. ಪ್ರಥಮ, ಪಂಚಮಿ, ಸಪ್ತಮಿ, ಚತುರ್ಥಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಂಚಮಿ. ದೆಸೆಯಿಂದ ಎಂಬುದು ಪಂಚಮಿ ವಿಭಕ್ತಿ ಪ್ರತ್ಯಯವಾಗಿದೆ. ಸೊ ಪಂಚಮಿ ವಿಭಕ್ತಿಯಲ್ಲಿ ಕಾಣುವಂತಹ ವಿಭಕ್ತಿ ಪ್ರತ್ಯಯ ಯಾವುದು ಅಂದರೆ ದೆಸೆಯಿಂದ. ದೆಸೆಯಿಂದ ಬಂತು ಅಂದರೆ ಅದು ಪಕ್ಕ ಪಂಚಮಿ ವಿಭಕ್ತಿ ಪ್ರತ್ಯಯವಾಗಿದೆ. ಇನ್ನು ಪ್ರಥಮ ಅಂದರೆ ಅಲ್ಲಿ ಹೂ ಇರಬೇಕು. ಸಪ್ತಮಿ ಅಂದರೆ ಅಲ್ಲಿ ಇರಬೇಕು. ಚತುರ್ಥಿ ಅಂದರೆ ಅಲ್ಲಿ ಗೆ, ಕೆ, ಇಗೆ ಇರಬೇಕು. ಸೊ ಈ ರೀತಿ ವಿಭಕ್ತಿ ಪ್ರತ್ಯಯಗಳನ್ನು ನೋಡ್ತಾ ಹೋಗಿ. ಯಾಕೆಂದರೆ ವಿಭಕ್ತಿ ಪ್ರತ್ಯಯಗಳ ಮೇಲೆ 1 ಅಥವಾ 2 ಪ್ರಶ್ನೆಗಳು ಖಂಡಿತ ಬರ್ತಾವ. ಹಾಗಾಗಿ ಒಂದ್ಸಾರಿಯೇ ಅವುಗಳನ್ನು ಕಣ್ಣು ಹಾಯಿಸ್ತಾ ಹೋಗಿ. ನೆಕ್ಸ್ಟ್ ಪ್ರಶ್ನೆ, ಕಲಿ ಪದದ ಅರ್ಥ. ಕಲಿ ಪದದ ಅರ್ಥ ವೀರ, ಕೋಪ, ಹೇಡಿ, ತಾಪ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ವೀರ. ಕಲಿ ಪದದ ಅರ್ಥ ವೀರ. ಸೊ ಈ ಕಲಿ ಅನ್ನುವಂಥ ಪದ ನಾನಾರ್ಥಗಳನ್ನು ಹೊಂದಿದೆ. ಹಾಗಾಗಿ ಈ ಕಲಿ ಅನ್ನುವಂಥ ಪದವನ್ನು ನಾವು ನಾಮಪದದಲ್ಲಿ ಕಲಿ ಎನ್ನುವುದರ ಅರ್ಥ ನೋಡೋದಾದ್ರೆ ವೀರ ಅಂಥೇಳಿ ಅರ್ಥ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ರಣದಲ್ಲಿ ಕಲಿಗಳನ್ನು ಸೆನೆಸುವಂತೆ. ರಣದಲ್ಲಿ ಕಲಿಗಳನ್ನು ಸೆನೆಸುವಂತೆ. ಸೊ ಇಲ್ಲಿ ಕಲಿ ಅನ್ನುವಂಥ ಪದಕ್ಕೆ ವೀರ ಅನ್ನುವಂಥ ಅರ್ಥ ಕೊಡುತ್ತೆ. ಸೊ ರಣದಲ್ಲಿ ವೀರರನ್ನು ಸೆನೆಸುವಂತೆ ಅನ್ನುವಂಥ ಅರ್ಥವನ್ನು ಹೊಂದಿರುತ್ತೆ. ಇದು ಎಲ್ಲಿ ಅಂದರೆ ನಾಮಪದಗಳಲ್ಲಿ ಕಲಿ ಅನ್ನುವಂಥ ಪದದ ಅರ್ಥ. ಇನ್ನು ನೆಕ್ಸ್ಟು ಕ್ರಿಯಾಪದದಲ್ಲಿ ಕಲಿ ಅನ್ನುವಂಥ ಪದವನ್ನು ಯಾವ ರೀತಿ ಅರ್ಥ ಕೊಡುತ್ತೆ ಅಂದರೆ ಅಲ್ಲಿ ಕ್ರಿಯಾಪದದಲ್ಲಿ ಕಲಿಯುವ ಅರ್ಥವನ್ನು ಕೊಡುತ್ತೆ. ಫಾರ್ ಎಕ್ಸಾಂಪಲ್ ನೋಡೋದಾದರೆ, ಅವಳು ಹಲವು ಹಾಡುಗಳನ್ನು ಕಲ್ತಿದ್ದಾಳೆ. ಅವಳು ಹಲವು ಹಾಡುಗಳನ್ನು ಕಲ್ತಿದ್ದಾಳೆ. ಸೊ ಇಲ್ಲಿ ಕಲಿ ಅನ್ನುವಂಥ ಪದ ಕ್ರಿಯೆಯಲ್ಲಿ ಕ್ರಿಯಾಪದವನ್ನು ಹೊಂದಿರುವಂತಹ ಪದವಾಗಿರುತ್ತದೆ. ಹಾಗಾಗಿ ಕಲಿ ಅನ್ನುವಂಥ ಪದ ನಾನಾರ್ಥಗಳನ್ನು ಹೊಂದಿದೆ. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಯವರೆಗೂ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.